ನೀವು ಹಂಗೆ ಮುನ್ನಡಿ. ನೋಡಿ ಸ್ನೇಹಿತರೆ, ಒಳಗಡೆ ಚೆನ್ನಾಗಿದೆ ಬಾವಿ. ನೋಡಿ ಸ್ನೇಹಿತರೆ, ಕುಟುಂಬಕ್ಕೆ ಬೆಂಗಳೂರಲ್ಲಿ ನೋಡ್ತಾ ಇರೋ ಬಂದಂಗಾಯ್ತು. ಯಜಮಾನ್ರೆ, ಎಷ್ಟಡಿ ಇದೆ ನೀರು ಆಳ? 150 ಅಡಿ. ಒಂದು 60-70 ಅಡಿ ಐತಾ ಒಳಗಡೆ ನೀರು? ಹ್ಞೂ ಐತೆ. ಈ ಥರ ಬಾವಿ ಎಲ್ಲಿ ನೋಡಿಲ್ಲ ನೋಡಿ. ಅದೇ ಕಟ್ಟಿದ್ರು ಗೊತ್ತಿಲ್ಲ. ಎಲ್ಲ ಅಲ್ಲಿಗಾನ ಬರುತ್ತಲ್ವ ನೀರು? ಹ್ಞೂ ಆಗ ಅಲ್ಲಿಗಾನ ಬಂದೈತೆ ನೋಡಿ. ನೋಡಿ ಸ್ನೇಹಿತರೆ, ಕುಟುಂಬಸ್ಥರೇ, ನೋಡಿ ಮೇಲ್ಗಡೆ ಎಲ್ಲ ಅಡ್ಡಾಡ್ಬೋದು. ಈ ಬಾವಿ ಕಟ್ಟಡ ನೋಡಿ ಹೆಂಗಿದೆ ನೋಡಿ. ಇವಾಗೆಲ್ಲ ಊರಲ್ಲಿ ಆಳ್ತಿದ್ರಲ್ಲ ಅಂಥವ್ರು ನೋಡಿ ಏನು ಕಲ್ಲು ಕುಂಡಿಸಿದ್ದಾರೆ. ನೋಡಿ 1000 ವರ್ಷ ಅಂತ ಇದು ಕಟ್ಟಿರೋದು. ಕಲ್ಲುಗಳು ನೋಡಿ ಹೆಂಗೆ ಕಟ್ಟಿದ್ದಾರೆ. ನೋಡಿ 1000 ವರ್ಷದ ಇತಿಹಾಸ ಇದೆ ಅಂತ ಈ ಬಾವಿಗಳಿಗೆ. ನೋಡಿ ಈ ಥರ ಬಾವಿ ಇನ್ನೂ ಇಲ್ಲ, ವರ್ಲ್ಡ್ ಪ್ರಪಂಚದಲ್ಲೂ ಇಲ್ಲ ಈ ಥರ ಬಾವಿ. ಎಲ್ಲ ನೋಡಿದ್ದೀರಾ ಈ ಥರ ಬಾವಿ ಎಲ್ಲ ಐತೆ? ಇಲ್ಲ. ಈ ರತ್ನಗಿರಿ ಸಂಸ್ಥಾನದಲ್ಲೇ ಐತಲ್ವ? ನೋಡಿ ಸ್ನೇಹಿತರೆ, ಎಂಥ ದೊಡ್ಡ ಬಾವಿ ಎಂಬುದು ನೀವೇ ನೋಡಿ. ಯಜಮಾನ್ರೆ, ಇವಾಗ ನೀರು ಎಷ್ಟಡಿ ಇತ್ತು ಮುಂಚೆ? ಇದು ಮುಂಚೆ 21 ಇತ್ತು, ಇವಾಗ 15 ಅಡಿ ಐತೆ. 5 ಅಡಿ ಒಳಕ್ಕೆ ಹೋಗೈತೆ. 5 ಅಡಿ ಇತ್ತು. ಅದೇ ಆ ವೈಟ್ ಗೆರೆ, ಆ ವೈಟ್ ಗೆರೆ ನೀರು ಅಲ್ಲಿ ತುಂಬಿ 5 ಅಡಿ ಕಮ್ಮಿ ಆಗೈತೆ. ಇವಾಗಿನ 15 ಅಡಿ ನೀರು ಒಳಗಡೆ ಐತೆ. ನೋಡಿ ಸ್ನೇಹಿತರೆ, ಎಂಥ ಕಟ್ಟಡ ನೋಡಿ, ಯಾವತ್ತೂ ಇರಲಿಲ್ಲ ಅಂಥ ರಾಜರು ಮಹಾರಾಜರ ಕಾಲದಲ್ಲಿ. ನೋಡಿ ನೋಡಿ, ನಾನು ರಾಮನ ಭಕ್ತ, ರಾಮನು ಬಂದೆವು ನೋಡಿ, ಇಲ್ಲಿಗೆ ಬಂದೆವು ನೋಡಿ. ರಾಮಗೂ ಬರ ನೋಡಿ, ಇಲ್ಲಿ ಕೋಟೆ ಒಳಗಡೆ ರಾಮಗಳು ಬಂದೆವು ನೋಡಿ. ಬಾ. ಇದ್ರ ಬಾವಿದೇನು ಹೇಳ್ತೀರ ಯಜಮಾನ್ರೆ? ಇಲ್ಲ, ನೋಡಿಲ್ಲ. ಅದೇ ಸರ್, ಆಂಜನೇಯ ಕೋತಿ. ಚೆನ್ನಾಗಿತ್ತು. ಈಗ ಎಷ್ಟು ಮೇಲ್ಗಡೆನೂ ಇದೆ ಈ ನೀರು ಅಂತಿದೆ ಆ ಕಾಲದಲ್ಲಿ ಅಲ್ವಾ? ಎಷ್ಟು ಅವಾಗೆಲ್ಲ ಕುಡಿತಿದ್ರೆ 25-30 ವರ್ಷದಿಂದ ಎಲ್ಲ ಕುಡಿತಿದ್ರಂತೆ. ಇದೆಲ್ಲ ಬಿಟ್ಟವ್ರೆ, ಇಲ್ಲ ಕುಡಿತಾವ್ರೆ. ಇವಾಗ ಕುಡಿತಾ ಇಲ್ಲ. ಇವಾಗ ಬಟ್ಟೆ ಹೋಗಿತಾವ್ರೆ, ಬಟ್ಟೆ ಹೋಗಿದ್ದೆ ಇದು ಮಾಡ್ತಾರೆ. ಆ ಕಾಲದಲ್ಲಿ ಕಟ್ಟಿದ್ದು ಇವಾಗ ಉಳಿಸ್ಕೋಬೇಕಲ್ಲ, ಯಾಕೆ ಉಳಿಸ್ಕೊಂತ ಇಲ್ಲ? ಹಿಂಗೆ ಮಳೆ ಬಂದು ಎಚ್ಚೆತ್ತವಾಗಿ ಬೋರುಗಳು ಅವು ಇವು ಹಾಕ್ಯಂಡ್ರೆ ನೋಡು, ಅದರಿಂದ ಏನು ತೊಂದರೆ ಇಲ್ಲ.
ಬೋರಲ್ಲಿ ಕುಡಿತಾರೆ. ಹಾಂ ಇವಾಗೆಲ್ಲ ಇಂಥ ಫಿಲ್ಟ್ರ್ ನೀರು. ನೀರು ಪವಿತ್ರವಾದ ನೀರು ಬಿಟ್ಟು ಅದೇ ಬೋರ್ ನೀರು ಕುಡಿದು ಕಾಯಿಲೆ ರೋಗ ಬಂದೆಲ್ಲ ಸಾಯ್ತಾವ್ರೆ. ಅದೇ. ಇಂಥ ಪವಿತ್ರವಾದ ನೀರು ಕುಡಿದ್ರೆ ಯಾವ ಕಾಯಿಲೆ ಇರಲ್ವಂತ. ಹಾಂ ಹಾಂ ಹ್ಞೂ ನಡೀರಿ ಯಜಮಾನ್ ಹಂಗೆ ಹೋಗೋಣ. ಹಾಂ ಬರ್ರಿ. ಇನ್ನು ಯಾವ್ಯಾವ ಇದಾವೆ ಈ ಕಡೆ ಕೇಳ್ಕೊಂಡು ಹೋಗೋಣ ನೋಡಿ. ಚೆನ್ನಾಗಿ ಕಟ್ಟಡ ಮಾಡಿದ್ದಾರೆ. ಆ ಕಾಲದಲ್ಲಿ ಇದಕ್ಕೆ ಏನು ಈ ಗಿಡ ಇಟ್ಟಿದ್ರ ಅವಾಗ? ತುಳಸಿ ಗಿಡ ಇಕ್ಕಿ ಪೂಜೆ ಮಾಡೋರು. ಓ ಶೀನೀರ್ ಬಾವಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತುಳಸಿ ಪೂಜೆ ಮಾಡಿ ಇದ್ರಲ್ಲಿ ಹೋಗ್ತಾ ಇದ್ರು. ಹಾಂ ಓಕೆ ಓಕೆ. ನೋಡಿ ಸ್ನೇಹಿತರೆ ಎಷ್ಟೊಂದು ಇದಾವೆ ಶ್ರೀರಾಮನ ದಂಡು. ಬಕ್ 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 ನೋಡಿ ಹೆಂಗ್ ನೋಡ್ತಾ ಇದೆ ಕೂಪನ್. ಶ್ರೀರಾಮನ ದಂಡು ಬರೀ ಬಕ್ 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 ನೋಡಿ ಸ್ನೇಹಿತರೆ ಓಡೋಗ್ತಾವ. ಅವಕ್ಕೆ ಆನಂದ ಆಗೈತೆ ಬಾವಿಯಲ್ಲಿ ನೋಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರತ್ನಗಿರಿ ಬಾವಿ ಸಂಸ್ಥಾನ ಆದಂಥ ವೀಕ್ಷಕರಿಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ನೋಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಆಂಧ್ರ ಪ್ರದೇಶ್, ಜೈ ಹಿಂದ್, ಜೈ ಕರ್ನಾಟಕ.